ಮೈಸೂರು ಬೆಂಗಳೂರು ಈ ಸೂಪರ್ ಹೈವೇನೇ ಸೂಪರ್ ಸರಣಿ ಅಪಘಾತದ ಹೈವೇ ಇದು ಕಳಪೆ ಕಾಮಗಾರಿಯಿಂದ 10,000 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ವಿ ಸರ್ಕಾರದ ದುಡ್ಡು, ಅದು ನೀರಲ್ಲಿ ಹೋಮ ಆಗ್ತಾ ಇದೆ. ಮೊದಲೆಲ್ಲ 100ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿತ್ತು. ಈ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸ್ವಲ್ಪ ಸ್ಪೀಡ್ ಬ್ರೇಕ್ ಮತ್ತೆ CC ಕ್ಯಾಮ್ರಾಗಳನ್ನ ಹಾಕಿ ರಸ್ತೆ ಸುರಕ್ಷತೆ ಕಡಿಮೆ ಆದ್ಮೇಲೆ ಸ್ವಲ್ಪ ಸಾವು ನೋವು ಕಡಿಮೆ ಆಗಿತ್ತು. ಇವ್ರು ಏನಂದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಹೈವೇಯಿಂದ ಎಕ್ಸಿಟ್ ಕೊಡುವಾಗ ನಾವೇನು ಸರ್ವಿಸ್ ರೋಡ್ ಕೊಡಬೇಕು, ಅದು ಸಮತಟ್ಟಿರ್ಬೇಕು. ನೋಡಿ, ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಹಳ್ಳ ಗುಂಡಿ ಇರಿದೆ. ಇದು ಸಾವಿಗೆ ಮತ್ತೆ ಅಪಘಾತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತದೆ. ಇವರು ಕೇಂದ್ರ ಸರ್ಕಾರ, ಗುಜರಾತ್ ಮತ್ತೆ ಮಹಾರಾಷ್ಟ್ರ ಗುತ್ತಿಗೆದಾರಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಬಿಲ್ಡ್ ಕಾಯಿನ್ ಏನು DBL ಬಿಲ್ಡ್ ಕಾಯಿನ್ ಅವರಿಗೆ ಈ ಗುತ್ತಿಗೆದಾರನ ಕೊಟ್ಟಿದ್ರು. ಅವರು ಕಳಪೆ ಕಾಮಗಾರಿಗಳನ್ನ ಮಾಡಿ ಓಡೋಗಿದ್ದಾರೆ. ಈಗ ಅನ್ಕೇರಿ ಹತ್ರ ಅಂಡರ್ ಪಾಸ್ ಮಾಡಬೇಕು ಕೇಳಿದ್ರೆ ಗುತ್ತಿಗೆದಾರರು ಓಡೋಗಿದ್ದಾರೆ ಅಂತಾರೆ. ನಮ್ಮ ಜನನೂ ಕೂಡ ಎತ್ಕೋಬೇಕು. ಈ ರಸ್ತೆ ಅವರೇ ಓಡಾಡೋದು. ಅವ್ರಿಗೆ ಏನಾಗ್ತದೆ, ಇದು ಕೇವಲ ರಾಜಕಾರಣಿಗಳದು ಕೆಲಸ ಅನ್ನೋ ತರ ಜನ ಯಾವಾಗ ಎಚ್ಚೆತ್ಕೊಳ್ತಾರೆ, ತಮ್ಮ ಮನೆ ಮುಂದೆ ನಡೆಯುವಂತ ರಸ್ತೆ ಕಾಮಗಾರಿ ಗುಣಮಟ್ಟ ಇದೆಯಾ ಇಲ್ವಾ ಅನ್ನೋದನ್ನ ಯಾವಾಗ ಚೆಕ್ ಮಾಡ್ತಾರೆ, ಹಾಗೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ. ಇದು ಟೋಟಲಿ ಹೇಳ್ಬೇಕಂದ್ರೆ ಇವತ್ತೆಲ್ಲ ಉತ್ತರ ಭಾರತದಲ್ಲಿ ಏನ್ ಬ್ರಿಡ್ಜ್ಗಳು ಬಿದ್ದೋಗ್ತಾ ಇದೆ BJP ಸರ್ಕಾರದಲ್ಲಿ, ಈ ನಮ್ಮ ಮಂಡ್ಯ ಮೈಸೂರು ರಸ್ತೆ ಕೂಡ ಒಂದು ಕಳಪೆ ಕಾಮಗಾರಿ. ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ನಾನು ಲೆಟರ್ ಬರೀತೀನಿ. ಈ ರಸ್ತೆಯಿಂದ ಅಪಘಾತಗಳಾಗ್ತಾ ಇದೆ, ಈ ತರ ಬಸ್ಗಳು ಬೀಳ್ತಾ ಇದೆ, ಅಮಾಯಕರುಗಳ ಸಾವು ನೋವುಗಳಾಗ್ತಾ ಇದೆ. ಆದ್ರೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಕಳಪೆ ನೋಡಿ, ಇವಾಗ ಈಗ ಇದು ಆಕ್ಸಿಡೆಂಟ್ ಆಗಕ್ಕೇನು, ಹೈವೇಗೆ ಮತ್ತೆ ಸರ್ವಿಸ್ ರಸ್ತೆಗೆ ಹಳ್ಳ ಇದೆ. ಈ ಹಳ್ಳ ಇದ್ದಾಗ ಏನಾಗುತ್ತದೆ, ಒಂದು ಸಣ್ಣ ಗಾಡಿನೂ ಸ್ಪೀಡ್ ಆಗಿ ಬಂದಾಗ ಹಳ್ಳದಲ್ಲಿ ಎದ್ದು ಮೇಲ್ಗಡೆ ಬಂದಾಗ ಬೀಳ್ತೀವಿ. ಇದು ಟೋಟಲಿ ಇದೊಂದು ಕಳಪೆ ಕಾಮಗಾರಿ. ಅಲ್ಲ, ಅದೇನಂತ ನೋಡ್ತೀವಿ, ಯಾರ್ಯಾರು ಏನಾಗಿದೆ ಅಂತ ಸರ್ಕಾರದಿಂದ ಏನ್ ಪರಿಹಾರ ಕೊಡಬಹುದು, ಕಾನೂನಾತ್ಮಕವಾಗಿ ಅದನ್ನ ಕೊಡಿಸೋ ಜವಾಬ್ದಾರಿ ನಮ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.